ನಿಮ್ ಲೈಫಲ್ಲೂ ಆಗಿದ್ಯಾ? ನೀವು ತುಂಬಾ ನಂಬಿದ್ದ ವ್ಯಕ್ತಿನೇ ನಿಮ್ಮನ್ನ ಮೊದಲು ಬ್ರೇಕ್ ಮಾಡ್ತಾನೆ. ನೀವವ್ರಿಗೆ ಕೊಟ್ಟಿದ್ದು ನಿಮ್ಮ ಪ್ರೀತಿನ ಮಾತ್ರ ಅಲ್ಲ, ನಿಮ್ಮ ಸಮಯ, ನಿಮ್ಮ ಶಕ್ತಿ, ನಿಮ್ಮ ಕನಸುಗಳು ಕೂಡ. ಅವ್ರ ಜೊತೆ ಒಂದು ಬ್ಯೂಟಿಫುಲ್ ಲೈಫ್ನ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರಿ. ಆದ್ರೆ ಒಂದು ದಿನ ಯಾರಿಗೋಸ್ಕರನೋ ನಿಮ್ಮ ನಂಬಿಕೆನೆ ಮಾರಾಟ ಮಾಡಿಬಿಟ್ರು. ಆ ಕ್ಷಣ ಬ್ರೇಕ್ ಆಗೋದು ಆ ರಿಲೇಶನ್ಶಿಪ್ ಮಾತ್ರ ಅಲ್ಲ, ಆ ಪರ್ಸನ್ ಒಳಗಡೆ ಇರೋ ಪ್ರತಿಯೊಂದು ವಿಷಯನೂ ಬ್ರೇಕ್ ಆಗುತ್ತೆ. ನೀವು ಸೈಲೆಂಟ್ ಆಗ್ಬಿಡ್ತೀರ. ಅಂಡ್ ಒಂದೇ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಪದೇ ಪದೇ ಬರ್ತಾನೆ ಇರುತ್ತೆ. ಆ ದೇವ್ರು ಹೀಗಾಗೋದಕ್ಕೆ ಯಾಕೆ ಬಿಟ್ಟ? ಅವನಿಗೆಲ್ಲ ಗೊತ್ತಿತ್ತು ತಾನೆ, ಆದ್ರೂ ಕೂಡ ಅವನು ಯಾಕೆ ಸೈಲೆಂಟ್ ಆಗಿದ್ದ ಅಂತ. ನಮಗೇನಾದ್ರೂ ಕೆಟ್ಟದಾದ್ರೆ ಸಾಕು, ನಾವು ಅವನನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಬಿಡ್ತೇವೆ. ನನಗ್ ಮಾತ್ರ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತೀಯಾ ಅಂತ. ಸೊ ಇವತ್ತಿನ ಪಾಡ್ಕಾಸ್ಟ್ ಈ ನೋವಲ್ಲೇ ಒದ್ದಾಡ್ತಿರೋರಿಗೆ, ಈ ನೋವಿನ ಮಧ್ಯೆ ಕೂಡ ಏನನ್ನಾದ್ರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಯಸೋರಿಗೆ, ಈ ನೋವು ನನ್ನ ಹತ್ರ ಯಾಕೆ ಬಂತು ಅನ್ನೋದನ್ನು ಮೀರಿ ಅದರ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಯಸೋರಿಗೆ ಮಾತ್ರ. ಯಾಕಂದ್ರೆ ನಿಮ್ಮ ಹಾರ್ಟ್ ಬ್ರೇಕ್ ಆಗಿರೋದು ನಿಮ್ಮ ಜಾಗೃತಿಯ ಆರಂಭ ಆಗಿರ್ಬೋದು. ಅಂಡ್ ಯಾವ ಒಬ್ಬ ವ್ಯಕ್ತಿ ಈ ಪ್ರೊಸೆಸ್ಸಲ್ಲಿರ್ತಾನೋ ಆಗ ಅವನ ಹೃದಯದಿಂದ ಬರೋ ಮೊದಲನೇ ಪ್ರಶ್ನೆ, ದೇವ್ರು ಆ ವ್ಯಕ್ತಿನ ನನ್ನ ಮೋಸ ಮಾಡೋದಕ್ಕೆ ಯಾಕೆ ಬಿಟ್ಟ? ಬಹುಶಃ ನೀವು ಯಾವಾಗಲೂ ಕೂಡ ಆ ವ್ಯಕ್ತಿನ ನಾನು ನನ್ನ ಹಾರ್ಟಿಂದ ಪ್ರೀತಿಸ್ತಿದ್ದೀನಿ ಅಂತ ಭಾವಿಸಿರ್ಬೋದು. ನಾನು ನನ್ನ ಸಂಗಾತಿ ಜೊತೆ ಪ್ರಾಮಾಣಿಕವಾಗಿದ್ದೆ, ನಿಷ್ಠೆಯಿಂದ ಇದ್ದೆ, ಆದರೂ ಕೂಡ ನನಗೆ ಯಾಕೆ ಹೀಗಾಯಿತು? ಇದೆಲ್ಲ ಆಗೋಕ್ಕೂ ಮುಂಚೆನೆ ದೇವ್ರಿಗದನ್ನೆಲ್ಲ ತಡೆಯೋಕೆ ಸಾಧ್ಯ ಆಗ್ಲಿಲ್ವಾ? ಹೀಗೆಲ್ಲ ಆಗುತ್ತೆ ಅಂತ ಅವನಿಗೆ ಮೊದಲೇ ಗೊತ್ತಿದ್ಮೇಲೆ ಆ ವ್ಯಕ್ತಿನ ನನ್ನ ಜೀವನದಲ್ಲಿ ಬರೋಕೆ ಯಾಕೆ ಬಿಟ್ಟ ಅಂತ. ನೋಡಿ, ಇಲ್ಲಿ ಆ ದೇವರು ಅದನ್ನೆಲ್ಲ ಯಾಕೆ ತಡಿಲಿಲ್ಲ ಅನ್ನೋ ಪ್ರಶ್ನೆ ಇರಬಾರ್ದು, ಅವನದಕ್ಕೆ ಅನುಮತಿ ಯಾಕೆ ಕೊಟ್ಟ ಅನ್ನೋ ಪ್ರಶ್ನೆ ಇರಬೇಕು. ಭಗವದ್ಗೀತೆ ಪ್ರಕಾರ ನಮ್ಮ ಜೀವನದಲ್ಲಿ ಏನೇ ನಡೆದ್ರೂ ಅದು ಕರ್ಮದ ರೂಪದಲ್ಲಿರುತ್ತೆ. ಅಂದರೆ ನೀವು ಅನುಭವಿಸಿರೋ ನೋವಿಗೂ ಕೂಡ ಒಂದು ಕಾರಣ ಇದೆ. ಅದು ಯಾವುದೇ ಕರ್ಮದ ಸಮಯದಲ್ಲಿ ಜ್ಞಾನದ ಬೀಜದ ರೂಪದಲ್ಲಿತ್ತು. ಅದು ನಿಮಗೋಸ್ಕರನೇ ಇತ್ತು. ಬಹುಶಃ ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ ಅಂತ ನೀವು ಅನ್ಕೋತಿರ್ಬೋದು. ಆದರೆ ಬಹುಶಃ ನೀವು ಕಳ್ಕೊಂಡಿದ್ದು ನಿಮ್ಮದಲ್ಲದೆ ಇರೋದನ್ನ, ಯಾವತ್ತಿಗೂ ಕೂಡ ನಿಮ್ಮದಾಗದೆ ಇರೋದನ್ನ. ಅಂಡ್ ಬಹುಶಃ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಿದ್ದೆ ಆ ವ್ಯಕ್ತಿ ಜೀವನದ ಪ್ರಮುಖ ಭಾಗ ಆಗಿರ್ಬೋದು. ಇದರಿಂದ ತಪ್ಪಾಗಿದ್ದು ಎಲ್ಲಿ ಮತ್ತೆ ನೀವು ಯಾರು ಅನ್ನೋದನ್ನ ಅರ್ಥ ಮಾಡ್ಕೋಬೋದು. ಕೆಲವೊಂದ್ಸಲ ಆ ದೇವರು ಒಬ್ಬ ವ್ಯಕ್ತಿನ ನಮ್ಮನ್ನ ನೋಯಿಸೋದಕ್ಕೆ ಅಂತಾನೆ ಬಿಟ್ಬಿಡ್ತಾನೆ. ಯಾಕಂದ್ರೆ ನಮ್ಮ ಕಣ್ಣಿಗೆ ಏನೂ ಕಾಣಿಸ್ದೇ ಇರುವಷ್ಟರ ಮಟ್ಟಿಗೆ ಪ್ರೀತಿಯಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಮತ್ತೆ ಆ ನೋವೇ ನಮ್ಮ ಕೊನೆಯ ಗುರುವಾಗತ್ತೆ. ನೋವು ನಮ್ಮನ್ನ ಯಾವಾಗಲೂ ಬ್ರೇಕ್ ಮಾಡಲ್ಲ, ಕೆಲವೊಂದ್ಸಲ ಅದು ನಮ್ಮನ್ನ ಎಚ್ಚರಿಸುತ್ತೆ. ನೀವಿಲ್ಲಿ ಕಳ್ಕೊಂಡಿಲ್ಲ, ಆದರೆ ನಿಮ್ಮ ಜ್ಞಾನ ಹೆಚ್ಚಾಯಿತು. ಅದರಿಂದ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿರ್ಬೋದು. ನಿಮ್ಮನ್ನ ತಡೀತಿದ್ದ ವಿಷಯದಿಂದ, ನಿಮ್ಮನ್ನ ಕುಗ್ಗಿಸ್ತಿದ್ದ ವಿಷಯದಿಂದ, ನಿಮ್ಮನ್ನ ಪಡ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಇರೋ ಪರ್ಸನ್ನಿಂದ. ಅಂಡ್ ಯಾವಾಗ ಆ ದೇವರು ನಿಮ್ಮ ಲೈಫಿಂದ ಒಬ್ಬ ವ್ಯಕ್ತಿನ ತೆಗೆದಾಕ್ತಾನೋ, ಒಂದು ಅದು ನಿಮಗೆ ಪರೀಕ್ಷೆ ಆಗಿರುತ್ತೆ, ಇಲ್ಲ ಪ್ರೊಟೆಕ್ಷನ್, ನಿಮ್ಮ ರಕ್ಷಣೆ ಆಗಿರುತ್ತೆ. ಆದ್ರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಅನ್ನೋದು ಮಾತ್ರ ಸತ್ಯ. ಆ ನಿಮ್ಮ ಪೇನ್ ಇನ್ನೂ ಫ್ರೆಶ್ ಆಗಿದ್ದಾಗ, ನಿಮ್ಮ ಮುಂದೆ ಇರೋ ವ್ಯಕ್ತಿ ಸಂತೋಷವಾಗಿರುವಾಗ, ಅವರ ನಿರ್ಗಮನ ನಿಮಗೆ ಆಶೀರ್ವಾದ ಅನ್ನೋ ಸತ್ಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಟೈಮ್ ತಗೊಳುತ್ತೆ. ಮತ್ತೆ ನಿಮಗೆ ನೋವು ಕೊಟ್ಟ ವ್ಯಕ್ತಿನ ನೋಡಿದಾಗ ಅವನು ಯಾವುದೇ ಗಿಲ್ಟ್ ಫೀಲ್ ಇಲ್ಲದೆ ಮುಂದೆ ಸಾಗ್ತಾನೆ. ಆಗ ನಿಮ್ಮ ಹೃದಯದಿಂದ ಒಂದೇ ಒಂದು ಕಿರುಚಾಟ ಹೊರಗಡೆ ಬರುತ್ತೆ. ಆ ವ್ಯಕ್ತಿ ಸಂತೋಷವಾಗೇ ಇದ್ದಾನೆ, ಆದರೆ ನಾನಿನ್ನೂ ದುಃಖದಲ್ಲೇ ಇದ್ದೀನಿ. ಅದ್ಯಾಕೆ ಅಂತ. ನೋಡಿ, ಯಾರಾದರೂ ನಿಮ್ಮನ್ನ ಬಿಟ್ಟು ಹೋದಾಗ ತಪ್ಪು ಮಾಡೋ ಮೂಲಕ, ಸುಳ್ಳು ಹೇಳೋ ಮೂಲಕ ಅಥವಾ ಮೋಸ ಮಾಡೋ ಮೂಲಕ ಆ ವ್ಯಕ್ತಿಗೆ ಇನ್ನೂ ಹೊಸ ಪ್ರೀತಿ ಸಿಗುತ್ತೆ ಅನ್ನೋದನ್ನ ನೋಡ್ತೀರಾ. ಅವನು ಹೊಸ ರಿಲೇಶನ್ಶಿಪ್ಪಲ್ಲಿ ಕಾಣಿಸ್ಕೋತಾನೆ. ಆದರೆ ನೀವು ಟ್ರೂ ಆಗಿದ್ದವರು, ಪ್ರಾಮಾಣಿಕವಾಗಿದ್ದವರು ಎಡವಿ ಇನ್ನೂ ಅಲ್ಲೇ ಬಿದ್ದಿದ್ದೀರ. ಆಮೇಲೆ ನೀವು ದೇವರನ್ನ ಕೇಳ್ತೀರ, ಇದು ನಿನಗೆ ನ್ಯಾಯನ? ತಪ್ಪು ಮಾಡಿರೋ ವ್ಯಕ್ತಿ ಆರಾಮಾಗೇ ಇದ್ದಾನೆ, ಆದರೆ ನಾನಿನ್ನು ಅವರ ನೋವಲ್ಲೇ ಇದ್ದೀನಿ. ಆದ್ರೆ ಭಗವದ್ಗೀತೆ ಪ್ರಕಾರ ಆ ದೇವರ ಸಮಯ
ಪರ್ಫೆಕ್ಟ್ ಆಗಿರುತ್ತೆ. ಅವನ ಮೌನ ಆಳವಾದ ಕರ್ಮದ ಬರವಣಿಗೆ ಆಗಿರುತ್ತೆ. ನಮ್ಮ ಕೈಯಲ್ಲಿ ತಕ್ಷಣಕ್ಕೆ ನೋಡೋಕಾಗದೇ ಇರೋ ವಿಷಯ ಅದು ಒಳಗಡೆಯಿಂದ ನಡೆಯುತ್ತೆ. ನಮ್ಗವ್ರ ಸಂತೋಷ ಮಾತ್ರ ಕಾಣಿಸ್ಬೋದು, ಆದ್ರೆ ಒಳಗಡೆ ಅವ್ರು ಮಾಡಿರೋ ಕರ್ಮದ ಕಲೆ ಜೊತೆ ಬದುಕ್ತಿರ್ತಾರೆ. ಮೋಸ ಅನ್ನೋದು ಒಬ್ಬ ವ್ಯಕ್ತಿಗೆ ಮಾತ್ರ ಮಾಡೋದಲ್ಲ, ಅದು ಸ್ವತಃ ಅವನ ಆತ್ಮಕ್ಕೆ ಮಾಡೋ ದ್ರೋಹ. ಮತ್ತೆ ಯಾರಾದ್ರೂ ತನ್ನ ಆತ್ಮಕ್ಕೆ ವಿರುದ್ಧವಾಗಿ ನಡೆದಾಗ ಅವನ ಶಾಂತಿಯ ನಿದ್ರೆನ ಶಾಶ್ವತವಾಗಿ ಕಸಿದುಕೊಳ್ಳುತ್ತೆ. ನೀವು ಬ್ರೇಕ್ ಆದ್ರ? ಇಲ್ಲ. ನೀವು ವಿಕಸನಗೊಳ್ತಿದ್ದೀರ. ಆ ವ್ಯಕ್ತಿ ಗೆದ್ನ? ಖಂಡಿತ ಇಲ್ಲ. ಅವನು ತನ್ನ ಕರ್ಮದ ಚಕ್ರದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದರಿಂದ ಹೊರಗಡೆ ಬರೋದಕ್ಕೆ ಅವನಿಗೆ ಯಾವುದೇ ದಾರಿ ಇಲ್ಲ. ದೇವ್ರು ಎಲ್ರಿಗೂ ಲೆಕ್ಕ ಕೊಡ್ತಾನೆ, ಆದ್ರೆ ಆ ಲೆಕ್ಕ ವ್ಯಕ್ತಿಯ ರೂಪ, ಹಣ ಅಥವಾ ಸ್ಥಾನಮಾನದಿಂದ ಅಲ್ಲ, ಬದಲಾಗಿ ಅವನ ಮನಸ್ಸು ಮತ್ತೆ ಉದ್ದೇಶದ ಸ್ಥಿತಿಯಿಂದ ಬರುತ್ತೆ. ಆದ್ರಿಂದ ನಾನ್ ಬ್ರೇಕ್ ಆಗ್ಬಿಟ್ಟೆ, ಆ ವ್ಯಕ್ತಿ ಗೆದ್ಬಿಟ್ರು ಅಂತ ಯಾವ ವ್ಯಕ್ತಿ ಭಾವಿಸ್ತಾನೋ ನೆನ್ಪಿಟ್ಕೊಳ್ಳಿ, ಅವನು ನಿಜವಾಗ್ಲೂ ಬ್ರೇಕ್ ಆಗಿರೋ, ಕಳ್ದೋಗಿರೋ, ಅವನ ಜೊತೆ ಅವನೇ ಬದುಕೋದಕ್ಕೆ ಸಾಧ್ಯ ಆಗದೆ ಇರೋ ಅಥವಾ ಕಷ್ಟಪಡೋ ಅಂಥ ವ್ಯಕ್ತಿ ಆಗಿರ್ತಾನೆ. ಆದರೆ ನಿಮ್ಮಲ್ಲಿ ಇನ್ನೂ ಪ್ರಾಮಾಣಿಕತೆ, ಪ್ರೀತಿ ಮತ್ತೆ ನಂಬಿಕೆ ಇದೆ. ಮತ್ತೆ ಇದು ನಿಮ್ಮ ನಿಜವಾದ ಗೆಲುವು. ಎಲ್ಲದೂ ಮುರಿದು ಬೀಳ್ತಿರುವಾಗ ದೇವರ ಮೌನ ತುಂಬಾ ಲೌಡಾಗಿರುತ್ತೆ ಅಂತ ನೀನು ಅನ್ಕೊಂಡಿರ್ತೀಯ, ಆದ್ರೆ ಆ ಮೌನ ತುಂಬಾ ಆಳವಾಗಿರುತ್ತೆ. ನಾವು ಅನ್ಕೋತೀವಿ ದೇವ್ರು ನನಗೋಸ್ಕರ ಏನು ಮಾಡ್ಲಿಲ್ಲ ಅಂತ. ಆದ್ರೆ ಸತ್ಯ ಏನು ಗೊತ್ತಾ? ಅವನು ತಕ್ಷಣಕ್ಕೆ ರಿಯಾಕ್ಟ್ ಮಾಡಲ್ಲ, ಆದ್ರೆ ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾನೆ. ಯಾಕಂದ್ರೆ ಆ ದೇವ್ರು ಯಾವುದೇ ಭಾವನಾತ್ಮಕ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡಲ್ಲ. ಅವನು ಕರ್ಮದ ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾನೆ. ನಿಮಗಾಗಿರೋ ನೋವು ಒಂದು ಪಾಠ ಆಗಿತ್ತು, ನಿಮ್ಮನ್ನ ಬಲಪಡಿಸಿದ ಪಾಠ. ಮತ್ತೆ ನಿಮ್ಗೆ ಮೋಸ ಮಾಡಿ ಹೊರಟೋಗಿರೋ ವ್ಯಕ್ತಿಗೆ ಆ ಸಂತೋಷ ಕೇವಲ ಒಂದು ತಾತ್ಕಾಲಿಕ ಭ್ರಮೆ. ಯಾಕಂದ್ರೆ ನೀವು ಮಾಡಿರೋ ಪಾಪನ ಎಷ್ಟೇ ಮರೆ ಮಾಡಿದ್ರೂ ಕರ್ಮ ಅದರ ಲೆಕ್ಕ ಬರ್ದಿಟ್ಟಿರುತ್ತೆ. ಮತ್ತೆ ಸಮಯ ಬಂದಾಗ ಆ ದೇವರು ಕೂಡ ತನ್ನ ಮೌನ ಮುರಿತಾನೆ. ಅವನು ಎಲ್ಲದನ್ನೂ ಗಮನಿಸ್ತಾನೆ, ಮತ್ತೆ ನಂತರ ಎಲ್ಲದನ್ನೂ ಬದಲಾಯಿಸೋ ಒಂದು ಕ್ಷಣ ಬರುತ್ತೆ. ಅರ್ಥ ಆಯ್ತಾ? ನಿಮಗ್ ಗೊತ್ತಾ ಮೋಸ ಮಾಡೋ ವ್ಯಕ್ತಿಗೆ ರಿಯಲ್ ಪನಿಷ್ಮೆಂಟ್ ಏನು ಅಂತ? ಇನ್ನೊಬ್ಬರ ನಂಬಿಕೆಗೆ ದ್ರೋಹ ಮಾಡಿದಾಗ ಅಥವಾ ಅವರ ನಂಬಿಕೆಯನ್ನ ಬ್ರೇಕ್ ಮಾಡಿದಾಗ ಮೊದಲನೇದಾಗಿ ಅವನು ತನ್ನ ಆತ್ಮದ ಜೊತೆ ಇರೋ ಸಂಬಂಧನ ಕಳ್ಕೊತಾನೆ. ಅವನ ಪ್ರತಿಯೊಂದು ಹೊಸ ಸಂಬಂಧದ ಜೊತೆ ಅವನ ಹಳೆಯ ಕರ್ಮದ ನೆರಳಿರುತ್ತೆ. ಅವನು ಸಂತೋಷವಾಗಿರೋ ಪ್ರಯತ್ನ ಪಟ್ಟಾಗೆಲ್ಲ ಆ ಅಪರಾಧ ಅವನನ್ನ ಒಳಗಡೆಯಿಂದ ಕತ್ತರಿಸ್ತಾ ಇರುತ್ತೆ, ಯಾವುದೇ ಶಬ್ದ ಮಾಡ್ದೆ. ಅಂಡ್ ಈ ಅಪರಾಧ ಇದೆಯಲ್ಲ, ಅದು ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಪ್ರತಿ ದಿನಾನೂ ಕಾಡ್ತಾ ಇರತ್ತೆ. ಇವತ್ತವರು ಸಂತೋಷವಾಗೇ ಕಾಣಿಸ್ಬೋದು, ಆದ್ರೆ ಒಂದು ದಿನ ಅಳೋ ದಿನ ಬರುತ್ತೆ. ಅವರಿಗೆ ಯಾವತ್ತೂ ಸಿಗದ ಆ ನಿಜವಾದ ಪ್ರೀತಿಗೋಸ್ಕರ. ಬಿಕಾಸ್ ಚೀಟಿಂಗ್ ಇಸ್ ನಾಟ್ ಎ ಮಿಸ್ಟೇಕ್, ಇಟ್ಸ್ ಎ ಚಾಯ್ಸ್. ಅಂಡ್ ಯಾವಾಗ ಒಬ್ಬ ವ್ಯಕ್ತಿ ಈ ಚಾಯ್ಸ್ ತಗೋತಾನೋ ಆ ದಿನದಿಂದ ಅವನು ತನ್ನ ಸ್ವಂತ ಕರ್ಮದ ಸೆರೆಯಾಳಾಗ್ತಾನೆ. ಅವನೆಷ್ಟೇ ಸಂತೋಷವಾಗಿ ಕಾಣಿಸಿದ್ರೂ ಒಳಗಡೆ ಒಂದು ಶೂನ್ಯತೆ ಅವನನ್ನ ತಿಂತಾನೆ ಇರುತ್ತೆ. ಮತ್ತೆ ಜೀವನದ ಸತ್ಯ ಬಹಿರಂಗ ಆದಾಗ ಅವನಿಗೆ ಅಂತ ನಿಜವಾದ ಪ್ರೀತಿ ಇರಲ್ಲ, ಅಥವಾ ಅವನಿಗೆ ತನ್ನ ಮುಂದೆನೇ ನಿಲ್ಲೋಕೆ ಸಾಧ್ಯ ಆಗಲ್ಲ. ಅತಿ ದೊಡ್ಡ ಶಿಕ್ಷೆ ಅಂದ್ರೆ ಇದೇನೆ, ಪ್ರತಿದಿನ ನಿಮ್ಮ ಸ್ವಂತ ಕರ್ಮದ ಹೊರೆ ಜೊತೆಯಲ್ಲಿ ಬದುಕೋದು. ಅರ್ಥ ಆಯ್ತಾ? ಹಾಗಾಗಿ ನಾನೆಲ್ರಿಗೂ ಹೇಳೋಕ್ ಬಯಸೋದೇನಂದ್ರೆ, ನೀವು ರಿಲೇಶನ್ಶಿಪ್ಪಲ್ಲಿದ್ರೆ ಮತ್ತೆ ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಪಾರ್ಟ್ನರ್ ಜೊತೆ ಹೊಂದಾಣಿಕೆ ಆಗದೆ ಇದ್ರೆ ಮೊದಲು ಕೂತ್ಕೊಳ್ಳಿ, ಮಾತಾಡಿ, ಟೈಮ್ ಕೊಡಿ, ನ್ಯೂನತೆಗಳನ್ನ ಪರಸ್ಪರ ಅರ್ಥ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಸ್ವಂತ ನ್ಯೂನತೆಗಳ ಮೇಲೆ ಕೆಲಸ ಮಾಡಿ ಸರಿಪಡಿಸ್ಕೊಳ್ಳಿ. ಮತ್ತೆ ಎಲ್ಲದೂ ಚೆನ್ನಾಗೇ ನಡೆದ್ರೆ ತುಂಬಾ ಒಳ್ಳೆಯದು. ಒಂದು ವೇಳೆ ನಡೀದೇ ಇದ್ರೆ ಆ ರಿಲೇಶನ್ಶಿಪ್ನ ಅಲ್ಲಿಗೆ ಎಂಡ್ ಮಾಡಿ. ನಿಮ್ಮ ಮನ್ಸಲ್ಲಿರೋದನ್ನ ಅವ್ರ ಹತ್ರ ಪ್ರಾಮಾಣಿಕವಾಗಿ ಹೇಳ್ಕೊಳ್ಳೋ ಮೂಲಕ. ನನ್ನ ಅಭಿಪ್ರಾಯದಲ್ಲಿ ಇದೇ ನಿಜವಾದ ಪ್ರಾಮಾಣಿಕತೆ. ಹೌದು, ಮೊದ್ಮೊದ್ಲಿಗೆ ಅದು ಸ್ವಲ್ಪ ಕೆಟ್ಟದಾಗೆ ಅನ್ಸುತ್ತೆ, ಆದರೆ ನಿಧಾನವಾಗಿ ಎಲ್ಲದೂ ಸರಿಯಾಗುತ್ತೆ. ಒಂದು ಕಡೆ ನೀವು ಹಳೆ ರಿಲೇಶನ್ಶಿಪ್ನ ನಡೆಸ್ತಾ ಇದ್ದೀರಾ, ಮತ್ತೊಂದು ಕಡೆ ಇನ್ನೊಬ್ರ ಜೊತೆ ಹೊಸ ಸಂಬಂಧನ ಕೂಡ ಬೆಳೆಸ್ತಿದ್ದೀರಾ ಅಂದ್ರೆ
ಅದು ಮೋಸ ಮಾತ್ರ ಅಲ್ಲ, ನೀವು ನಿಮ್ಮ ಸ್ವಂತ ಕ್ಯಾರೆಕ್ಟರ್ಗೆ ಮಾಡ್ಕೊಳ್ಳೋ ವಿಶ್ವಾಸ ದ್ರೋಹ. ಇಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದ್ ರೀತಿ ನ್ಯೂನತೆಗಳಿರ್ತವೆ. ಆದ್ರೆ ಇಲ್ಲಿ ವಿಷಯ ಏನಂದ್ರೆ, ನಿಮ್ಮ ಸಂಗಾತಿಯ ನ್ಯೂನತೆಗಳನ್ನ ನೀವ್ ಹೇಗ್ ನೋಡ್ತೀರ. ನ್ಯೂನತೆಗಳನ್ನ ಸರಿಪಡಿಸೋನು ಸರಿಪಡಿಸ್ತಾನೆ, ಮತ್ತೆ ಬಿಟ್ಟೋಗೋನು ಕೇವಲ ಒಂದು ನೆಪ ಹುಡುಕ್ತಾನೆ. ನೋಡಿ, ನಿಮ್ಮ ಪಾರ್ಟ್ನರ್ ನಿಮ್ಗೆ ಮೋಸ ಮಾಡಿದ್ರೆ, ನೀವಿನ್ನೂ ಅಲ್ಲೇ ಸಿಕ್ಕಾಕೊಂಡಿದ್ರೆ, ಆ ಮೋಸ ನಿಮ್ಮನ್ನ ಬ್ರೇಕ್ ಮಾಡ್ಲಿಲ್ಲ, ಅದು ನಿಮ್ಮನ್ನ ಜಾಗೃತಗೊಳಿಸಿದೆ. ನೀವು ಅನುಭವಿಸಿರೋ ನೋವು ಕೇವಲ ನೋವಲ್ಲ, ಅದು ನಿಮ್ಮ ಜಾಗೃತಿ. ನಿಮ್ಗೆ ಎಷ್ಟು ಮೌಲ್ಯ ಇದೆ ಮತ್ತೆ ಯಾರಿಗೋಸ್ಕರ ನೀವಿಲ್ಲಿಗೆ ಬಂದಿಲ್ಲ ಅನ್ನೋದನ್ನ ತೋರ್ಸೋ ಕನ್ನಡಿ. ಸೊ, ಯಾವ ಒಬ್ಬ ವ್ಯಕ್ತಿ ನಿಮ್ಮ ನಂಬಿಕೆಯನ್ನ ಮುರಿದ್ನೋ, ಆ ವ್ಯಕ್ತಿ ಯಾವತ್ತಿಗೂ ಕೂಡ ನಿಮ್ಮ ರಿಯಲ್ ಕನೆಕ್ಷನ್ ಆಗಿರ್ಲಿಲ್ಲ. ನಿಮ್ಮ ರಿಯಲ್ ಕನೆಕ್ಷನ್ ನೀವೇನೆ. ಮತ್ತೆ ಆ ದೇವರು ಕೂಡ ನಿಮ್ಗೆ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತಿರೋದು ಇದನ್ನೇ. ನೀವು ಬ್ರೇಕ್ ಆಗ್ತಿರ್ಬೇಕಾದ್ರೆ ಅದನ್ನ ಇನ್ನೂ ಆಳಕ್ಕೆ ತಗೊಂಡು ಹೋದ, ನಿಮ್ಮನ್ನ ಶುದ್ಧಿ ಮಾಡ್ದ. ನೀವು ಒಳ್ಳೆ ಸಂಬಂಧಕ್ಕೆ ಅರ್ಹರಾಗೋದಕ್ಕೆ ಮಾತ್ರ ಅಲ್ಲ, ಅದಕ್ಕೋಸ್ಕರ ರೆಡಿ ಮಾಡೋದಕ್ಕೂ ಕೂಡ. ನೆನ್ಪಿಡ್ಕೊಳ್ಳಿ, ದೇವ್ರಿಗೆ ಪರ್ಫೆಕ್ಟ್ ಟೈಮಿಂಗ್ ಗೊತ್ತಿದೆ. ನಿಮ್ಗೂ ಕೂಡ ಒಂದು ಟೈಮ್ ಬರುತ್ತೆ, ಮತ್ತೆ ಆ ಟೈಮ್ ಬಂದಾಗ ಆ ದೇವ್ರು ನಿಮ್ಗೆ ಅಂತ ಬರ್ದಿರೋ ಪ್ರೀತಿ ನಿಮ್ಗೆ ಸಿಗುತ್ತೆ. ನಿಮ್ಮನ್ನ ನೋಡ್ಕೊಳ್ಳೋ ಅಂತ ಸಂಬಂಧ ಸಿಗುತ್ತೆ, ನಿಮ್ಮನ್ನ ಬ್ರೇಕ್ ಮಾಡೋ ಅಂತ ಸಂಬಂಧ ಅಲ್ಲ. ನಿಮ್ಮನ್ನ ಒಂದು ಆಪ್ಷನ್ ರೀತಿ ಅಲ್ಲ, ಅವನು ನನಗೇ ಸ್ವಂತ ಅಂತ ಪ್ರೀತಿ ಮಾಡೋ ಜನ್ರೇ ನಿಮ್ಗೆ ಸಿಗ್ತಾರೆ. ನಿಮ್ಮ ನೋವು ನಿಮ್ಗೆ ಶಾಪ ಅಲ್ಲ, ಅದು ನಿಮ್ಮ ಶುದ್ಧೀಕರಣ. ಅದು ಒಂದು ಹೊಸ ಕಥೆಗೆ ನಾಂದಿಯಾಗಿತ್ತು. ಮತ್ತೆ ಇದು ಕೇವಲ ಆರಂಭ ಅಷ್ಟೆ. ಅರ್ಥ ಆಯ್ತಾ? ಸೊ, ಇದನ್ನ ಕೇಳಿದ್ಮೇಲೆ ನಿಮಗೆ ಸ್ವಲ್ಪ ಸಮಾಧಾನ ಅನ್ಸಿದ್ರೆ ನಿಮ್ ಕಣ್ಮುಚ್ಚಿ ಮತ್ತೆ ನಿಮ್ಮೊಳಗೆ ನೀವೇ ಹೇಳ್ಕೊಳ್ಳಿ, ನಾನ್ ಚೆನ್ನಾಗಿದ್ದೀನಿ ಮತ್ತೆ ಮುಂದೇನೂ ಚೆನ್ನಾಗೇ ಇರ್ತೀನಿ ಅಂತ. ನಿಮ್ಮನ್ನ ನೀವು ಕಂಡ್ಕೊಳ್ಳೋದಕ್ಕೆ ಅವ್ರ ಆಚೆ ಹೋಗೋದು ಅಗತ್ಯ ಇತ್ತು ಅಂತ. ಕೆಲವೊಮ್ಮೆ ಆ ದೇವ್ರು ನಿಮ್ ಹಾರ್ಟ್ನ ಬ್ರೇಕ್ ಮಾಡಲ್ಲ, ನಿಮ್ ಕೈಯಲ್ಲಿ ಹೊರೋಕೆ ಸಾಧ್ಯ ಆಗದೆ ಇರೋ ಹೊರೆನ ತೆಗೆದಾಕ್ತಾನೆ ಅಷ್ಟೆ. ಈಗ ನಿಮ್ಮನ್ನ ನೀವು ಪ್ರೀತಿಸೋ, ನಿಮಗಾಗಿ ನೀವು ಬದುಕೋ, ಮತ್ತೆ ನಿಮ್ಮನ್ನ ನೀವು ಹೊಸ ಬೆಳಕಲ್ಲಿ ನೋಡೋ ಸಮಯ ಇದು. ಆ ದೇವ್ರು ನಿಮ್ ಜೊತೆ ಖಂಡಿತವಾಗ್ಲೂ ಇದ್ದಾನೆ, ಮತ್ತೆ ಪ್ರತಿ ನಗುವಿನ ಹಿಂದೆ ಕೂಡ ಇದ್ದೇ ಇರ್ತಾನೆ. ನಿಜವಾದ ಪ್ರೀತಿ ನಿಮ್ಗಿನ್ನೂ ಸಿಕ್ಕಿಲ್ಲ, ಆದ್ರೆ ದೇವ್ರು ಅದನ್ನ ನಿನ್ನಲ್ಲೇ ಸಿದ್ಧಪಡಿಸ್ತಾ ಇದ್ದಾನೆ. ಮತ್ತೆ ನಿಮ್ಮ ಮೋಸಗಾರ ಸಂಗಾತಿ, ಚೀಟಿಂಗ್ ಪಾರ್ಟ್ನರ್ ನಿಮ್ಮ ಕನ್ಸಲ್ಲಿ ಬಂದು ನಿಮ್ಗೆ ತೊಂದರೆ ಕೊಡಬಾರ್ದು ಅಂತ ಇದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಶೇರ್ ಮಾಡೋದು ಕೂಡ ಮರಿಬೇಡಿ. ನನ್ನ ವಿಡಿಯೋಸ್ ಜೊತೆ ಕನೆಕ್ಷನ್ನಲ್ಲಿರಿ. ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೆ ಸಿಗೋಣ.